ಓಕೆ ಓಕೆ 17 ಜನ ಪರ್ಪಲ್ ಕಲರ್ ಅಷ್ಟೇ ಅಲ್ವಾ? ಈಗ ಪ್ರಾಕ್ಟಿಕಲ್ ಎಕ್ಸಾಮ್ ಮಾಡೋದಿಲ್ಲ. ಪ್ರಾಕ್ಟಿಕಲ್ಸ್ ಏನ್ ಮಾಡ್ತಾರೆ ಏನು ವಡವರ್ ಏನು ನಮ್ಮ ಇದು ಮಾಡ್ತೀವಲ್ಲ ಪ್ರಾಕ್ಟಿಕಲ್, ನಾವು ವಿವಿಧ ಎಕ್ಸ್ಪೆರಿಮೆಂಟ್ಸ್, ಆ ಎಕ್ಸ್ಪೆರಿಮೆಂಟ್ಸ್ ರಿಲೇಟೆಡ್ ಕ್ವಶನ್ಸ್ ಕೂಡ ಫ್ಯೂ ಕ್ವಶನ್ಸ್, ಸ್ಟೆಪ್ಸ್ ಯಾವ ರೀತಿ ಏನೇನಾಗುತ್ತೆ ಅನ್ನೋದನ್ನ ಜಸ್ಟ್ ಟ್ರೈಂಗ್ ಟು ಮೇಕ್ ದೆಮ್ ಮೋರ್ ನಾಟ್ ನೆಗ್ಲೆಕ್ಟ್ ಮಾಡೋದು ಬೇಡ ಅನ್ನೋ ಕಾರಣ. ನಿಮ್ಗೆ ಗೊತ್ತಿದೆ ಈಗ ಫಾರ್ ಎಕ್ಸಾಂಪಲ್ ನೀಟ್ಸು, ಈಗ ನಿಮಗೆ ದೇ ಆರ್ ನಾಟ್ ಟೇಕಿಂಗ್ ಯುವರ್ PUC ಅಥವಾ ನಿಮ್ಮ 12th ಮಾರ್ಕ್ಸ್ ತಗೊಳ್ಳೋದಿಲ್ಲ. ಅದಕ್ಕೆ ಬಹಳ ಜನ ದೇ ಡೋಂಟ್ ಟೇಕ್ ಇಟ್ ಸೀರಿಯಸ್ಲಿ, ಜಸ್ಟ್ ಪಾಸ್ ಆದ್ರೆ ಸಾಕು, ನಾವು ಬರೀ ನೀಟಲ್ಲಿ ಸ್ಕೋರ್ ಮಾಡಿದ್ರೆ ಸಾಕು ಅನ್ನೋ ಮೈಂಡ್ ಸೆಟ್ ಬಂದ್ಬಿಟ್ಟಿದೆ. ಸೊ ಇಲ್ಲಿ ಆ ತರ ಇಲ್ಲ, ವಿ ಟೇಕ್ 50%, ಬಟ್ ಇವನ್ KEL ಆಲ್ಸೋ ದೇ ಆರ್ ಜಸ್ಟ್ ಸ್ಟಿಕಿಂಗ್ ಟು ಸರ್ಟನ್ ಸಬ್ಜೆಕ್ಟ್ಸ್, ಕಂಟೆಂಟ್ಸ್ ಅಥವಾ ಟಾಪಿಕ್ಸ್. ಅದಕ್ಕೆ ವಿ ವಾಂಟ್ ಟು ಮೇಕ್ ಇಟ್ ಮೋರ್ ವೈಡರ್. ಸೊ ಈ ವರ್ಷ ಇಲ್ಲ, ಹೋದ ವರ್ಷನೇ ಮಾಡಿದ್ರು ನಾವು. ಲಾಸ್ಟ್ ಇಯರ್ ನಾವು ಈಗ ಯಾವಾಗ ನಮಗೆ ಗೊಂದಲ ಆಯ್ತು ಆವಾಗ ನಾವು ಜಸ್ಟ್ ಸ್ಟಾರ್ಟ್ ಮೇಕಿಂಗ್ ಬ್ರಿಂಗಿಂಗ್ ಸಮ್ ಚೇಂಜಸ್ ಅಂತ ನಾವು ವಿ ಡಿಸ್ಕಸ್ ವಿತ್ ವೇರಿಯಸ್ ಪೀಪಲ್ ಅಂಡ್ ಎಕ್ಸ್ಪರ್ಟ್ಸ್ ಜೊತೆ ಮಾತಾಡಿ ವಿ ಬ್ರಾಟ್ ಇನ್ ದ ಚೇಂಜ್. ಹೋದ ವರ್ಷ ಮಾಡಿದ್ವಿ. ಓಕೆ, ಅಷ್ಟೇ ಅಲ್ವಾ ಸರ್? ಬಹುತೇಕ ಕೋರ್ಸ್ಗಳು ಫಿಲ್ ಆಗ್ತಿದಾವೆ ಅಂತ ಹೇಳಿದ್ರಿ, ಬಟ್ ನರ್ಸಿಂಗ್ ಅಲ್ಲಿ ಸಿಕ್ಕಾಪಟ್ಟೆ ಸೀಟ್ ಉಳಿದಿದೆ. ಇಲ್ಲ, ಅದು ನರ್ಸಿಂಗ್ ಅಲ್ಲಿ ಹೇಗಿದೆ ಅಂತಂದ್ರೆ ವಿ ಹ್ಯಾವ್ ಮೈಗ್ರೇಟೆಡ್ ಎ ನ್ಯೂ ಸಿಸ್ಟಮ್. ಮುಂಚೆ ನಮ್ಮ ಸರ್ಕಾರ ಬರೋದಕ್ಕಿಂತ ಮುಂಚೆ ಏನಿತ್ತು ಅಂತಂದ್ರೆ ನರ್ಸಿಂಗಿಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇರಲಿಲ್ಲ. ಎಲಿಜಿಬಿಲಿಟಿ ಟೆಸ್ಟ್ ಮೇಲೆ ನಮಗೆ ಏನು ಗೌರ್ಮೆಂಟ್ ಸೀಟ್ ಕೊಡ್ತಾ ಇದ್ರಲ್ಲ, 20% ಗೌರ್ಮೆಂಟ್ ಸೀಟ್ ನಮ್ಗೆ ಕನ್ಸೆನ್ಷಿಯಲ್ ಅಗ್ರಿಮೆಂಟ್ ಇರಲಿಲ್ಲ, ನಾವು ಬಂದ್ಮೇಲೆ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಮಾತ್ರ ನಾವು ಕೌನ್ಸಿಲಿಂಗ್ ಮಾಡ್ತಾ ಇದ್ವಿ. ನಾವು ವಿ ಹ್ಯಾವ್ ಮೈಗ್ರೇಟೆಡ್ ಫಾರ್ ಎ ನ್ಯೂ ಸಿಸ್ಟಮ್ ವೇರ್ ವಿ ಆರ್ ಕಂಡಕ್ಟಿಂಗ್ ಎನ್ ಎಕ್ಸಾಮ್ ಫಾರ್ ದ ನರ್ಸಿಂಗ್. ಅದರಿಂದ ನಾವು ಸೆಲೆಕ್ಷನ್ ಮಾಡ್ಕೊಳ್ತಾ ಇದ್ದೀವಿ. ಆದ್ರೆ ಬಹಳಷ್ಟು ಸೀಟು ಉಳಿತಾ ಇದೆ. ನಾವೇನು ಅವ್ರಿಗೆ ನಮ್ಮ ಕನ್ಸೆನ್ಷಿಯಲ್ ಅಗ್ರಿಮೆಂಟ್ ಏನಿದೆ ಅಂದ್ರೆ ಎಕ್ಸಾಮ್ ಅಲ್ಲಿ ಎಲಿಜಿಬಿಲಿಟಿ ಆದವ್ರಿಗೆ ಆನ್ ಮೆರಿಟ್ ವಿಲ್ ಫಿಲ್ ಅಪ್. ಅದರಲ್ಲಿ 2 ಟೈಪ್ಸ್ ಆಫ್ ಸೀಟ್ಸ್ ಇದೆ, ಗೌರ್ಮೆಂಟ್ ಸೀಟ್ಸು, ಪ್ರೈವೇಟ್ ಸೀಟ್ಸ್. ವಿ ಡೂ ಕೌನ್ಸಿಲಿಂಗ್ ಫಾರ್ ಆಲ್. ಮೊದಲೇನಾಗ್ತಿತ್ತು, ಪ್ರೈವೇಟ್ ಸೀಟ್ಸ್ ಎಲ್ಲ ಅವ್ರಿಗೆ ಫಿಲ್ ಅಪ್ ಮಾಡ್ಕೊಳ್ತೇವೆ. ನಾವು ವಿ ಹ್ಯಾವ್ ಮೈಗ್ರೇಟೆಡ್ ಟು ನ್ಯೂ ಸಿಸ್ಟಮ್ ವೇರ್ ವಿ ಆರ್ ಡೂಯಿಂಗ್ ದ ಕೌನ್ಸಿಲಿಂಗ್ ಫಾರ್ ಆಲ್ ಸೀಟ್ಸ್. ಬಟ್ ಇಲ್ಲೇನಾಗ್ತದೆ, ನಮ್ಮ ಗೌರ್ಮೆಂಟ್ ಸೀಟ್ಸ್ ಮೋಸ್ಟ್ ಆಫ್ ದಮ್ ಆರ್ ಗೆಟಿಂಗ್ ಫಿಲ್ಡ್, ಬಟ್ ಪ್ರೈವೇಟ್ ಸೀಟ್ಸ್ಗೆ ಫೀ ಬೇರೆ ಇರೋದ್ರಿಂದ most of them are unfit, so they are filling in the form at themselves. That is the system. Slowly I think that will all come in, because there is a new, now 23 ಅಲ್ಲಿ ನಾವು ಬಂದ ಮೇಲೆ ನೀವು ಮೈಗ್ರೇಟ್ ಮಾಡಿದ್ವಿ, there was a resistance and the exam ಕಂಡಕ್ಟ್ ಮಾಡಿದ್ವಿ. ಆಮೇಲೆ ಎಂಟೈರ್ ನರ್ಸಿಂಗ್ ಕಂಡಕ್ಟ್ ಮಾಡಿ ಅವ್ರು ಕೌನ್ಸಿಲಿಂಗ್ ಕ್ಯಾಪಿಟಲ್ ತಂದಿದ್ದೀವಿ. ಸೀಟ್ ಉಳಿದ್ರೆ ಅವ್ರು ಫಿಲ್ ಮಾಡ್ಕೊಳ್ತಾರೆ. ಸ್ಲೋಲಿ ವಿ ವಿಲ್ ಮೈಗ್ರೇಟ್ ಟು ಎ ಸಿಸ್ಟಮ್ ವೇರ್ ಆಲ್ ದ ಸೀಟ್ಸ್ ವಿಲ್ ಬಿ ಫಿಲ್ಡ್ ಅಪ್. ಬಟ್ ಸರ್, ರಾಜೀವ್ ಗಾಂಧಿ ಯೂನಿವರ್ಸಿಟಿ ಕೌನ್ಸಿಲಿಂಗ್ ಮುಗಿದು ಎಷ್ಟೊಂದು ದಿನ ಆದ್ಮೇಲೆ ಹೊಸ ಕಾಲೇಜಸ್ಗೆ ಸೀಟ್ಸ್ ಕೊಡ್ತಾರೆ, ನರ್ಸಿಂಗ್ ಪರ್ಟಿಕ್ಯುಲರ್ಲಿ. ಸೊ ಆಬ್ವಿಯಸ್ಲಿ ಅದು ಮ್ಯಾನೇಜ್ಮೆಂಟ್ ಕೊಟ್ಟಾಗ ಹೋಗುತ್ತೆ. ಇಲ್ಲಿ ನಮ್ಮ ಸೀಟ್ಸ್ ಎಲ್ಲ ಫಿಲ್ ಆಗಿರುತ್ತೆ. ಸೊ ಅವ್ರು ಒಂದು ರೆಗ್ಯುಲೇಷನ್. ನೋ, ಈಗ ನಾವು ಒಂದು ಐ ಜಸ್ಟ್ ಕ್ಲಾರಿಫೈ ಟು ಯು. ನಾವು ವಿ ಹ್ಯಾವ್ ಮೇಡ್ ಓನ್ಲಿ two category of seats. Government seats ಗೆ it is 10,000 rupees for all. For other than government seats 1 lakh rupees ಇದೆ for Karnataka students. For outside the state student 140 rupees. There is no management quota. That is only 2 quotas are there. ಈಗ ನಮಗೆ ಅವ್ರು ಎಲ್ಲಾ ಸೀಟು ನಮ್ಮ ಇದರಲ್ಲಿ ಮಾಡೋದ್ರಿಂದ ಅವ್ರಿಗೆ ಜಾಸ್ತಿ ಬೆನಿಫಿಟ್ ಆಗುತ್ತೆ. ಬಿಕಾಸ್ ಮೋಸ್ಟ್ ಆಫ್ ದ ಗವರ್ಮೆಂಟ್ ಸೀಟ್ಸ್ ವಿ ಆರ್ ಟೇಕಿಂಗ್ ದ ಗವರ್ಮೆಂಟ್ ಸೀಟ್ಸ್. ಈಗ काउंसलिंग आदमेले कॉलेजेस बच्चे आपने टाइम बताया है क्या, मुझे कब आना है? देयर वर लॉट ऑफ प्रपोजल्स आर देयर बट आई टोल्ड नहीं, आप बताइए मैम कब आना है? आपने मैसेज रिप्लाई किया था क्या? ನಮಗೆ ಕೆಲವೊಂದು ಕಾಲೇजेस काउंसलिंग ಸ್ಟಾರ್ಟ್ ಆದ್ಮೇಲೆ ಕೂಡ बट वी आर इंक्लूडिंग all of them in the counseling. ठीक है, मैं आता हूं. 3 इंडियन नर्सिंग काउंसिल हैज अलाउड जी मैम, सॉरी, मेडिकल कॉलेजेस ಅಲ್ಲಿ 250 सीट्स ಮಾಡ್ಕೊಳ್ಬಹುದು कल 11 o'clock को अपॉर्चुनिटी. ठीक है मैम, मेडिकल कॉलेजेस का बेटर. ठीक है मैम, जरूर इंशाल्लाह. ಹೇಳಿ भी ಅಲ್ಲ. ಓಕೆ ಮ್ಯಾಮ್. ಹಾಗಾಗಿ ಟು ಹೊಸ ಕಾಲೇಜಸ್ ಬಂದಿದೆ. ಹಾಗಾಗಿ ಅವು ಬಂದಿದ್ದೆಲ್ಲ ಜरूर ಮ್ಯಾಮ್, ಜरूर ಆಫರ್ ಕೊಟ್ಟಿದ್ದೀವಿ. ಕಲ್ 11 o'clock ಟು ಪುಟ್ ಇಟ್ ಟು KA ಅದು ಆಲ್ಮೋಸ್ಟ್ ಆಗಿದೆ. ಈಗೇನು ಹೊಸ ಕಾಲೇಜಸ್ ಇನ್ನೂ ಪೆಂಡಿಂಗ್ ಇದೆ, ಅದನ್ನ ನಾವು ಅಪ್ಲೋಡ್ ಮಾಡಿಲ್ಲ. ಐ ಹ್ಯಾವ್ ಕೆಪ್ಟ್ ದೆಮ್ ಫಾರ್ ನೆಕ್ಸ್ಟ್ ಇಯರ್. ಸರಿ, ಇದು ಈ ಸಲ ಆ ಬನಶಂಕರಿದೆಲ್ಲ ಕಾಲೇಜೇ ಇರಲಿಲ್ಲ ಈ ಸಲ. ಲಾಸ್ಟ್ ಟೈಮ್ ಈ ಸಲ ಸ್ಟೂಡೆಂಟ್ ಬನಶಂಕರಿಗೆ ಹೋಗಿ ಕಾಲೇಜ್ ಸರ್, ಲಾಸ್ಟ್ ಟೈಮ್ ಸ್ಟೂಡೆಂಟ್ ಸೀಟ್ ಅಲಾಟ್ ಆದ್ಮೇಲೆ ಬನಶಂಕರಿಗೆ ಹೋಗಿದ್ದಾರೆ. ಬನಶಂಕರಿಯಲ್ಲಿ ಕಾಲೇಜ್ ಇಲ್ಲ, ಮೆಡಿಕಲ್ ಯಾವುದೋ ನರ್ಸಿಂಗ್ ಕಾಲೇಜ್.
ಆ ಥರದ್ದು ಎಷ್ಟೊಂದು ಕಾಲೇಜ್ಗಳು ಈಗ ಐ ಅಗ್ರಿ ಏನಾಗಿದೆ, ಕೆಲವೊಂದು ಕಾಲೇಜ್ ಶಿಫ್ಟ್ ಆಗಿರುತ್ತೆ, ಕೆಲವು ಕಾಲೇಜ್ ಏನೇನೋ ಆಗಿರುತ್ತೆ. ಈಗ ಬಟ್ ಅದೇನಾದ್ರೂ ಬಟ್ ವಿ ಆರ್ ಡ್ರೀಮಿಂಗ್ ಆಲ್ ದ ಡಿಫಿಕಲ್ಟೀಸ್. ಡೆಫಿನೆಟ್ಲಿ ನರ್ಸಿಂಗ್ ಕೌನ್ಸಿಲಿಂಗ್ ಅಲ್ಲಿ ದೇರ್ ಇಸ್ ಅ ಲಾಟ್ ಆಫ್ ಚಾಲೆಂಜಸ್, ವಿ ನೀಡ್ ಟು ಸ್ಟ್ರೀಮ್ಲೈನ್ ದ ಸಿಸ್ಟಮ್. ಈಗ ಮ್ಯಾಕ್ಸಿಮಮ್ ಕಂಪ್ಲೇಂಟ್ ಬರ್ತಾ ಇರೋದು ನರ್ಸಿಂಗ್ ಕಾಲೇಜಲ್ಲಿ ಏನಂದ್ರೆ ಇವರು ಜಾಸ್ತಿ ಫೀಸ್ ತಗೊಳ್ತಾ ಇದ್ದಾರೆ, 10,000 ಅವರು ಬಿಲ್ಡಿಂಗ್ ಫಂಡು ಆ ಫಂಡು ಅಂತ. ಬಟ್ ವಿ ಹ್ಯಾವ್ ಮೇಡ್ ಇಟ್ ವೆರಿ ಪ್ಲೇನ್ ಅಂಡ್ ಕ್ಲಿಯರ್. ಯಾರಾದ್ರೂ ಅವರು ಈ ಸರಿ ನೋಡಿ, ನಾವು MBBS-ಗೂ PG-ಗೂ ಆಮೇಲೆ ನರ್ಸಿಂಗ್ ಯಾವುದು ಫೀ ಹೈ ಕೊಟ್ಟಿಲ್ಲ, ವಿ ಆರ್ ನಾಟ್ ಅಲೌಡ್ ಎನಿ ಫೀ ಹೈ. ಆಮೇಲೆ ಯಾರು ಗವರ್ಮೆಂಟ್ ಸೀಟಲ್ಲಿ 10,000ಕ್ಕಿಂತ ಜಾಸ್ತಿ ಚಾರ್ಜ್ ಮಾಡ್ತಾ ಇದ್ದಾರೆ, ನಮ್ಮ ಗಮನಕ್ಕೆ ಬಂದಾಗ ವಿ ಹ್ಯಾವ್ ಇಂಟಿಮೇಟ್ ಅಂಡ್ ಇವನ್ ದ ಫೀ ರೆಗ್ಯುಲೇಟರಿ ಕಮಿಟಿ ದೇ ಚಾಲೆಂಜ್ ಏನಂದ್ರೆ ವಿ ಡೋಂಟ್ ಕಮ್ ಅಂಡ್ ದಿಸ್ ಥಿಂಗ್ ಅಂತ. ಬಟ್ ಇಟ್ ಈಸ್ ನಥಿಂಗ್ ಲೈಕ್ ದಟ್. ಎನಿ ಕಂಪ್ಲೇಂಟ್ ಗವರ್ಮೆಂಟ್ ಫಿಕ್ಸ್ ಮಾಡಿರೋ ಫೀಸ್ ಬಿಟ್ಟು ಜಾಸ್ತಿ ಚಾರ್ಜ್ ಮಾಡಿದ್ರೆ ಇಟ್ ಕಮ್ಸ್ ಅಂಡರ್ ದ ಆಂಬಿಟ್ ಆಫ್ ದ ಫೀ ರೆಗ್ಯುಲೇಟರಿ ಕಮಿಟಿ. ದೇ ವಿಲ್ ಟೇಕ್ ಆಕ್ಷನ್. our action ಅಂದ್ರೆ they will intervene and get it sorted out, and any colleges which are refusing to follow in line, we will take action. ಸರ್ ಫೀ ಹೈಕ್ ಬಗ್ಗೆ ಹೇಳಿದ್ರಿ. ಸರ್ ಎಂಜಿನಿಯರಿಂಗ್ ಅಂಡ್ ಮೆಡಿಕಲ್ ಫೀ ಹೈಕ್, ಯಾವುದು ಇಂಜಿನಿಯರಿಂಗ್ ಮೆಡಿಕಲ್ ಫೀ ಹೈಕ್ ಫಾರ್ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಮಾಡ್ತೀರಾ? why do you want to talk now? You see, for this year You registered that, sir. alala, you see, for this year we are not allowed to hike. Let the consensual agreement come. It's still long time. Why you want to commit me now itself? 10% ಮಾಡ್ತೀರಲ್ಲ ಸರ್, ಅದು ಮಾಡ್ತೀರಾ ಅಂತ. ಸರ್ ಕೌನ್ಸಿಲ್ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡಿದ್ರಿ, ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಕೋರ್ಸಸ್ ಸ್ಟ್ರೀಮ್ಲೈನ್ ಮಾಡ್ತೀನಿ ಅಂತ. ಈಗ ನಾನು ನೋಡಿದ ನಾನು ಕರೆಕ್ಟ್ ಆಗಿ ಮಾಹಿತಿ ಕೊಡೋದಾದ್ರೆ 1,53,000 ಸೀಟ್ ಇತ್ತು ಇಂಜಿನಿಯರಿಂಗ್ ಮ್ಯಾಟ್ರಿಕ್ಸ್ ಅಲ್ಲಿ. ಸೊ ಅದರಲ್ಲಿ ಒಂದು ಸರಿಸುಮಾರು 1,00,000 ಒಂದು ಫ್ಯೂ ಹಂಡ್ರೆಡ್ಸ್ ಕಮ್ಮಿ ಬರೀ ಕಂಪ್ಯೂಟರ್ ಸೈನ್ಸ್ ಅಂಡ್ ರಿಲೇಟೆಡ್ ಕಂಪ್ಯೂಟರ್ ಸೈನ್ಸ್, ಅದು ಸೈಬರ್ ಸೆಕ್ಯೂರಿಟಿ ಇರ್ಬೋದು, AML ಇರ್ಬೋದು, ಬಿಗ್ ಡಾಟಾ ಸೈನ್ಸ್ ಇರ್ಬೋದು, ಏನೇನೀಗ ಹೆಸರು ಬ್ಲಾಕ್ ಚೈನ್ ಇರ್ಬೋದು, ಈ ತರ ಬೇರೆ ಬೇರೆ ಹೆಸರಿನಲ್ಲಿ ಹಿಂದೆ ಮುಂದೆ ಮಾಡುವಂತದ್ರಲ್ಲಿ ಬಹಳಷ್ಟು ಸೀಟ್ಸ್ ಆಯ್ತು. ಈಗ ಉಳಿದಿರುವಂತದ್ದು ಮೊನ್ನೆ ಕೌನ್ಸಿಲಿಂಗ್ ಆದ್ಮೇಲೆ 15,000 ಸೀಟ್, ಅದ್ರಲ್ಲಿ ಸುಮಾರು 9,000 ಸೀಟ್ ಕಂಪ್ಯೂಟರ್ ಸೈನ್ಸ್ ಸಂಬಂಧಪಟ್ಟಿದ್ದೆ ಉಳಿದೋಗಿದೆ. ಈಗ ನಾವು 2023 ನಾವು AICTಗೆ ಪತ್ರ ಬರೆದಿದ್ದೆ, ನಮ್ಗೆಲ್ಲರಿಗೂ ಗೊತ್ತಿದೆ, ಅವ್ರಿಗೆ ಉತ್ತರ ಕೊಟ್ಟಿರೋದು ಗೊತ್ತಿದೆ. ತೆಲಂಗಾಣ ಗವರ್ಮೆಂಟ್ ಅವರು ಒಂದು ಧೈರ್ಯ ಮಾಡಿ ಇದನ್ನ ಕಡಿವಾಣ ಹಾಕಬೇಕು, ಇಟ್ ಇಸ್ ನಾಟ್ ಇನ್ ದ ಕ್ವಾಲಿಟಿ ಕಾಂಪ್ರಮೈಸ್ ಆಗ್ತಾ ಇದೆ ಮತ್ತು ಎಂಪ್ಲಾಯಬಿಲಿಟಿಗೆ ತೊಂದರೆ ಕಷ್ಟ ಆಗ್ತಿದೆ. ಈಗ ನಾವು ಸುಮ್ಮನೆ ಅಬಾರ್ಡ್ಗೆ ಡಿಮಾಂಡ್ ಇದೆ ಮಾಡೋದು ಬೇಡ ಅಂತ ಹೇಳೋದಕ್ಕೆ ಕೋರ್ಟ್ ಆಲ್ಸೋ ಇಸ್ ಅಪೀಲ್ಡ್ ಏನೋ ವಾಟ್ ಎವರ್ ಸ್ಟ್ಯಾಂಡ್ ದೇ ಟೇಕನ್. ಅದಕ್ಕೆ ಈಗ ನಾವು ಅದ್ರ ಬಗ್ಗೆ ಈಗ ವರ್ಕಿಂಗ್ ಆನ್ ದಟ್. ನಾವು ಈಗ ಅದನ್ನ ನಾವು ಒಂದು ಕಮಿಟಿ ಮಾಡ್ಬೇಕು ಅಂತ ಮಾಡ್ತಾ ಇದೀವಿ, ಒಂದು ಸಿಂಗಲ್ ಮ್ಯಾನ್ ಕಮಿಟಿ ಅಂತ ಮಾಡ್ಬೇಕು ಅಂತಕ್ಕಂಥ ಚಿಂತನೆ ಇದೆ. ಇಮಿಡಿಯೇಟ್ಲಿ ಮಾಡಿ ನಾವು ಬ್ರಿಂಗ್ ಇನ್ ದಿಸ್ ಈಗ ನೆಕ್ಸ್ಟ್ ಈಗ ವರ್ಷಕ್ಕೆ ಅನ್ಲೇಸ್ ಯಾವ್ದಾದ್ರು ಹೊಸ ಕೋರ್ಸ್ ಇಂಟ್ರೊಡ್ಯೂಸ್ ಆಗುತ್ತೆ ಅಂತ ಇಟ್ಕೊಳ್ಳಿ. ಈಗ ಉದಾಹರಣೆಗೆ ಕ್ವಾಂಟಮ್ ಕಂಪ್ಯೂಟಿಂಗ್ ಅಂತ ಬರ್ತದೆ, ಸಂಬಡಿ ರಿಲೇಟೆಡ್ ಟು ಕ್ವಾಂಟಮ್ ಕಂಪ್ಯೂಟಿಂಗ್ ಮಾಡ್ತೀವಿ ಅಂದ್ರೆ ಅಲ್ಲಿ ಪರ್ಮಿಟ್ ಮಾಡ್ತೀವಿ, ಅದು ಸ್ವಲ್ಪ ನಾವು ವರ್ಕ್ ನ್ಯಾಷನಲೈಸ್ ಮಾಡ್ತೀವಿ. ಈಗ ಯಾಕಂದ್ರೆ ಈಗ ನಮ್ಮ ಹತ್ರ ಪೂರ್ತಿ ನಾನು ಕ್ಲಿಯರ್ ರಿಪೋರ್ಟ್ ಐ ವುಡ್ ಬಿ ಏಬಲ್ ಟು ಸೇ ಎವ್ರಿಥಿಂಗ್ ಹಿಯರ್. ಸೊ ಅದಕ್ಕೆ we are serious about this. From this year we will put a cap on increase in the number of seats, whether in private universities ಇರ್ಬೋದು ಅಥವಾ ನಮ್ಮ VTU ಸಂಬಂಧಪಟ್ಟಂತೆ ಕಾಲೇಜಸ್ ಇರ್ಬೋದು. ಡೀಮ್ಡ್ ಯೂನಿವರ್ಸಿಟೀಸ್ ನಮ್ಮ ವ್ಯಾಪ್ತಿಗೆ ಬರೋದು. ದಿಸ್ ಇಸ್ ವೆರಿ ಕ್ಲಿಯರ್, ಐ ಮೇಕ್ ಇಟ್ ವೆರಿ ಕ್ಲಿಯರ್. ಇನ್ನೊಂದು ನರ್ಸಿಂಗ್ ಬಗ್ಗೆ ನೀವು ಹೇಳ್ತಾ ಇದ್ದೀರಿ. ಈಗ ಜಯಪ್ರಕಾಶ್ ಅವರು ಮತ್ತೆ 2023 ಮಂತ್ರಿ ಆದ್ಮೇಲೆ ಗ್ರೇಟ್ ಡಿಫಿಕಲ್ಟಿ ನರ್ಸಿಂಗ್ ಅವ್ರನ್ನ KE ಆರ್ಬಿಟ್ರಿಗೆ ತಂದಿದ್ದು, ಲಾಟ್ ಆಫ್ ರೆಸಿಸ್ಟೆನ್ಸ್. ಈಗ ನಮ್ಮ ಇವರು ಸ್ನೇಹಿತರು ಹೇಳಿದಂಗೆ ಈಗ ನಮಗೆ ಗೊತ್ತಾಗ್ತಾ ಇರುವಂತದ್ದು ಕಾಲೇಜುಗಳ ಸ್ಥಿತಿಗತಿಗಳ ಬಗ್ಗೆ. ಕಾಲೇಜುಗಳು ಯಾವ ರೀತಿ ಇದೆ, ಈಗ ಬಹಳಷ್ಟು ಜನ ಮಕ್ಕಳಲ್ಲಿ ಹೋಗಿ ಈಗ ಕಾಲೇಜಸ್ ಸರಿ ಇಲ್ಲ, ಅದಿಲ್ಲ ಇದಿಲ್ಲ ಅಂತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ ಇಶ್ಯೂಸ್ ಈಗ ನಮಗೆ ಸಂಪೂರ್ಣವಾಗಿ ಬೆಳಕಿಗೆ ಬರುವಂತದ್ದು ಆಗ್ತಾ ಇದೆ. ಲಾಟ್ ಆಫ್ ಸ್ಟೂಡೆಂಟ್ಸ್ ಆರ್ ಆಸ್ಕಿಂಗ್ ಫಾರ್ ಚೇಂಜ್. ಕೆಲವರೆಲ್ಲ ನಮ್ಗೆ ಬೇಡ, ಬೇರೆ ಕಡೆ ಚೇಂಜ್ ಕೊಡಿ. ಇವನ್ ಇಂಜಿನಿಯರಿಂಗ್ ಕಾಲೇಜಸ್ ಈ ತರ ಆಗಿದೆ. ಒಂದೆರಡು ನಾವು ಓದ್ಸತ್ತಿದೆ, ನಮಗೆ ಗೊತ್ತಿದೆ, ಚಿಕ್ಕಬಳ್ಳಾಪುರ ಒಂದು ಕಾಲೇಜ್ ಶಿಫ್ಟ್ ಮಾಡಿದ್ವಿ ನಾವು 2023 ಶಿಫ್ಟ್ ಮಾಡಿದ್ವಿ ಸ್ಟೂಡೆಂಟ್ಸ್ ನ. ನಾವು ಅವ್ರ ಮೇಲೆ ರಿಅಫಿಲಿಯೇಷನ್ ಮಾಡುವಂತದ್ದು ಮಾಡಿದ್ವಿ. ಸೊ ಅದರಿಂದ ಒಂದ್ ರೀತಿ ಈ ಒಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವ್ಯಕ್ತಿ ಒಳಗೆ ಬಂದಾಗ ಎಲ್ಲರಿಗೂ ಮಾಹಿತಿ ಸಿಗುತ್ತೆ, ಮಕ್ಕಳಿಗೆ ಯಾವ ಕೇಳಿ ಅದು ಸ್ಟ್ರೀಮ್ಲೈನ್ ಆಗ್ತಾ ಇದ್ದಾವೆ. ಡಾಕ್ಟರ್ ಹೇಳಿದಾಗೆ ನರ್ಸಿಂಗ್ ಇಟ್ ಇಸ್ ಸ್ಟಿಲ್ ಗೆಟಿಂಗ್ ಸ್ಟ್ರೀಮ್ಲೈನ್. ನಮ್ದೆಲ್ಲ ಟೈಮ್ ರೆಸ್ಟೆಡ್ ಆಗಿದೆ. ಇದು ಸ್ಟ್ರೀಮ್ಲೈನ್ ಆಗ್ತಾ ಇರೋದ್ರಿಂದ ಸ್ವಲ್ಪ ಸ್ಲೋಲಿ ಸ್ಟ್ರೀಮ್ಲೈನ್. ಸರ್ ಎಂಜಿನಿಯರಿಂಗ್ ಸೀಟ್ ಕ್ಯಾಪ್ ಪ್ರೈವೇಟ್ ಯೂನಿವರ್ಸಿಟೀಸ್ ಕೂಡ ಇನ್ಕ್ಲೂಡ್ ಮಾಡ್ತೀರಾ ಅಥವಾ ಹೇಗೆ? ಏನು ಇಲ್ಲ, ಈಗ ಪ್ರೈವೇಟ್ ಯೂನಿವರ್ಸಿಟಿ ಅವರು ಏನು ನಮ್ಮ ರಾಜ್ಯ ಸರ್ಕಾರದ ಇದ್ರ ಮೇಲೆ ಆಗಿರುವಂತದ್ದು ನಮ್ಮ ನಮ್ಮ ಕರ್ನಾಟಕ ಹೈಯರ್ ಎಜುಕೇಶನ್ ಕೌನ್ಸಿಲ್ ಮುಖಾಂತರ ಹೋಗ್ಬೇಕು. ಅದಕ್ಕೆ ವಿ ಆರ್ ಗೋಯಿಂಗ್ ಟು ಟೇಕ್ ಇಟ್ ಅಪ್. ಅದನ್ನು ನಾವು ಪ್ರೈವೇಟ್ ಯೂನಿವರ್ಸಿಟಿ ಆಸ್ ವೆಲ್ ಆಸ್ ನಮ್ಮ VTU ಅಫಿಲಿಯೇಟೆಡ್ ಕಾಲೇಜಸ್, ಬಟ್ ಡೀಮ್ಡ್ ಯೂನಿವರ್ಸಿಟೀಸ್ ನಮ್ಗೆ ವ್ಯಾಪ್ತಿಗೆ ಬರೋದಿಲ್ಲ. ಸರ್ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಮೆನ್ಸ್ಟ್ರಲ್
ಇದು ವಿದ್ಯಾರ್ಥಿನಿಯರಿಗೆ ಎಕ್ಸ್ಟೆಂಡ್ ಮಾಡ್ತೀವಿ ಅಂತ. CM ಸರ್, ಓಕೆ. ಅದನ್ನ ಎಕ್ಸ್ಟೆಂಡ್ ಮಾಡ್ತೀವಿ ಅಂತ CM ಅವ್ರು ಹೇಳಿದ್ದಾರೆ. ನಮ್ಗೆ when it comes to the department we will implement, that's not a problem. CM ಅವ್ರು ಹೇಳಿದ್ಮೇಲೆ it is ultimate. CM ಅವ್ರು ಫೈನಲ್ ಅವ್ರು ಏನು ಆದೇಶ ಮಾಡ್ತಾರೆ ಅದನ್ನ ನಾವು ಪಾಲನೆ ಮಾಡ್ತೀವಿ. ಲೆಟ್ಸ್ ಸಿ ನಾವೀಗ ಏನು ಡೈರೆಕ್ಷನ್ ಯಾವ ರೀತಿ ಕೊಡ್ತಾರೆ ಅಂತ ಬಂದಾಗ ಅಕಾರ್ಡಿಂಗ್ಲಿ ವಿ ವಿಲ್ ಆಕ್ಟ್. ಯಾಕಂದ್ರೆ ಇದು ನಾಟ್ ಓನ್ಲಿ ಒಂದು ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲ, ಎಲ್ಲರಿಗೂ ಅದನ್ನ ನಾವು ಎಕ್ಸ್ಟೆಂಡ್ ಮಾಡ್ತಾ ಇರೋದು. ಅದರಿಂದ ಅದು ಮೇಲೆ ಟೇಕ್ ಅಪ್ ದ ಡಿಸಿಷನ್. ಓಕೆ. ಸ್ಟೂಡೆಂಟಿಗೆ 75% ಇರೋದ್ರಿಂದ ಅವ್ರು ಏನ್ ಮಾಡ್ತಾರೆ? ಅಲ್ಲ ಸರ್, ಅಟೆಂಡೆನ್ಸ್ ಓಕೆ ನಾವು ರಜೆ ಕೊಟ್ಟಾಗ ನೋಡೋಣ, ನೀವು ಡಿಸ್ಕಸ್ ಅದನ್ನ. ಈಗ ಅದನ್ನ ಯಾವ ರೀತಿ ವೆದರ್ ಬ್ರಾಡ್ ವಿತಿನ್ ದಟ್ 75% ಬರ್ಬೇಕಾ ಇಲ್ವಾ ಅಡಿಷನಲ್ ಕೊಡ್ಬೇಕಾ ಅನ್ನೋದನ್ನ ಐ ಥಿಂಕ್ ಅದು ಡಿಸ್ಕಸ್ ವಿಲ್ ಹ್ಯಾವ್ ಟು ವರ್ಕ್ ಆನ್ ದ ಟೋಟಲ್ ನಂಬರ್ ಆಫ್ ಈಗ ನಮ್ಮ ಸೆಮಿಸ್ಟರ್ ನಂಬರ್ ಆಫ್ ಡೇಸ್ ಏನಿರುತ್ತೆ ಅದ್ರ ಮೇಲೆ ಯಾವ ರೀತಿ ಮಾಡ್ಬೋದು ಅನ್ನೋದನ್ನ ವಿ ವಿಲ್ ವರ್ಕ್. ಈಗ ಸೆಮಿಸ್ಟರ್ ಡೇಸ್ ಗೊತ್ತಿಲ್ಲ, 90 ಡೇಸ್ ಇರ್ತದೆ. ಸೊ ಅದ್ರ ಮೇಲೆ ವಿ ಹ್ಯಾವ್ ಟು ಡಿಸೈಡ್. ಎಲ್ರಿಗೂ ಊಟದ ಮಧ್ಯಾಹ್ನ ಊಟದ ವ್ಯವಸ್ಥೆ ಇದೆ. ಎಲ್ಲರೂ ಪ್ಲೀಸ್ ಜಾಯಿನ್ ಎಲ್ಲರೂ